ಹೇಳಿ ಅದಕ್ಕೆ. ಅಮ್ಮು, ನೀ ಸೇಫಾಗಿ ರೀಚ್ ಆದ್ಯಾ? ಹಾಂ ಅದಕ್ಕೆ, ನಾನು ಸೇಫಾಗಿ ರೀಚ್ ಆದೆ. ನೀವು ಓಕೆನಾ? ಏನು ತೊಂದರೆ ಇಲ್ಲ ತಾನೇ? ಹಾಂ ಅಮ್ಮು, ನಾನು ಸಾರ್ಥಕ್ ಜೊತೆನೇ ಬಂದಿದ್ದೀನಿ. ಇಲ್ಲೇನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಹಾಗೆ ಕೇಳ್ತಾ ಇದೆಯಾ? ಟೆನ್ಷನಲ್ಲಿರೋ ಥರ ಇದೆ. ಏನಿಲ್ಲ ಅದಕ್ಕೆ, ಹಾಗೆ ಜನರಲ್ಲಾಗಿ ಕೇಳಿದೆ. ಲೌಡ್ ಸ್ಪೀಕರ್. ಅಮೂಲ್ಯ, ನೀನು ಓಕೆ ಅಲ್ವಾ? ನಾನು ವೇದಾಂತ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ನಿನ್ನ ಡ್ರಾಪ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆದರೆ ಇವಳೇನೋ ಟೆನ್ಷನ್ ಅಂತಿದ್ದಾಳೆ. ಛೇ ಹಾಗೆಲ್ಲ ಏನೂ ಇಲ್ಲ ಅಣ್ಣ, ತುಂಬ ಟಯರ್ಡ್ ಆಗಿದ್ದೀನಿ ಅಷ್ಟೇ. ನೀನು ಅದಕ್ಕೇನು ಚೆನ್ನಾಗಿ ನೋಡ್ಕೋ. ನನಗೆ ಅವ್ರು ಅದಕ್ಕೆ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್. ಸರಿ ಅಣ್ಣ, ಫೋನ್ ಇಡ್ತೀನಿ. ಯಾಕೋ ಏನೋ ಸರಿಯಿಲ್ಲ ಅನ್ನಿಸ್ತದೆ ಸಾರ್ಥಕ್. ಇವಳಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ? ನಾರ್ಮಲ್ ಆಗಿ ಇವಳಿಗೆ ಮಾತಾಡೋದೇ ಇಲ್ವಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಅದ್ಯಾ ಏನೋ ಆಗಿರಬೇಕು ಸಾರ್ಥಕ್. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ನಾನು ಅಮ್ಮ ಹತ್ರ ಮಾತಾಡ್ತೀನಿ, ನೀನು ರೆಸ್ಟ್ ಮಾಡು. ನಾನೇನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಯಾವಾಗ ಬಂದೆ ಅಮ್ಮು? ಗೊತ್ತೇ ಆಗಲಿಲ್ಲ. ನೀನು ಎಲ್ಲನೂ ಚೆನ್ನಾಗಾಗೋವಾಗ ನೋಡಿಕೊಂಡೆ ಅಮ್ಮು. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿನ್ನ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ಕಣೆ. ಅಮ್ಮ, ಇದೇನಮ್ಮ ಇದು? ನೀನು ಇನ್ನೂ ಮನೆಯಲ್ಲೇ ಇದೆಯಾ? ಮಿಕ್ಕವರೆಲ್ಲ ಆಗಲೇ ಹೋಗಾಯ್ತಲ್ಲ, ನಿಂಗೆ ಆಫೀಸಿಗೆ ತಡ ಆಗಿಲ್ವಾ? ಬರ್ತೀನಪ್ಪ. ತಡ ಆಯ್ತಲ್ಲ ಅಂತ ಕೇಳಿದೆ ತಪ್ಪಾಯ್ತು ನೋಡು. ಟಿಫನ್ ಮಾಡ್ಕೊಂಡು ಹೋಗೋದಲ್ವಾ? ಇಲ್ಲಪ್ಪ, ಸ್ವಲ್ಪ ಜಾಸ್ತಿನೇ ಮಲ್ಕೊಂಡ್ಬಿಟ್ಟೆ, ಅದಕ್ಕೆ ಹೇಳೋದು ಲೇಟ್ ಆಗೋಯ್ತು. ಆದಷ್ಟು ಬೇಗ ಹೋಗಬೇಕು. ನೀವಿನ್ನೂ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲಮ್ಮ, ನಂದು ಬೇರೆ ಶಿಫ್ಟು, ಕಾಂಪನ್ಸೇಷನ್ನು. ಇಷ್ಟೊತ್ತಿಗೆ ಹೋಗಬೇಕು ಅಂತೇನಿಲ್ಲ, ಹೋದ್ಮೇಲೆ ಎಷ್ಟೊತ್ತು ಕೆಲಸ ಮಾಡ್ತೇವೆ ಅನ್ನೋದು ಮುಖ್ಯ ಅಷ್ಟೇ. ಸರಿಯಪ್ಪ. ಆ ನೇಚರು ಇನ್ನೂ ಕಾಲ್ ಮಾಡಿಲ್ಲ. ದೇವ್ರೆ, ನೀನೇ ನನಗೊಂದು ದಾರಿ ತೋರಿಸ್ಬೇಕು. ಹೇಗಾದರೂ ಮಾಡಿ ಅವ್ರ ಅದಕ್ಕೆ ವಿಡಿಯೋನ ಡಿಲೀಟ್ ಮಾಡೋ ಹಾಗೆ ಮಾಡಪ್ಪ. ಇದೇನಪ್ಪ ನೀವು ತರ್ತಾ ಇದ್ದೀರಾ? ಅಮ್ಮ ಎಲ್ಲಿ? ಅಮ್ಮ ಅದೇನೋ ಬೇಕು ಅಂತ ಪಕ್ಕದ ಮನೆಗೆ ಹೋಗಿದ್ದಾಳೆ, ತಗೋತೀನಿ. ಇಲ್ಲಪ್ಪ, ನನಗೆ ಹಸಿವಿಲ್ಲ, ಬೇಡ. ಅವಲಕ್ಕಿನ ಯಾರಾದರೂ ಬೇಡ ಅಂತಾರ? ಕೃಷ್ಣಂಗೆ ಕೋಪ ಬರುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳೋದಿಲ್ವಾ? ತಗೋ, ಒಂದು ಸ್ವಲ್ಪ ತಿಂದ್ಬಿಡು ಪುಟ, ಪ್ಲೀಸ್. ಅಯ್ಯೋ, ಅದು ಯಾವಾಗಲೂ ಇದ್ದಿದ್ದೆ, ನಾನು ನೋಡ್ತೀನಿ. ನೀನು ತಗೋ, ನೀನು ಆರಾಮಾಗಿ ಕೂತ್ಕೊಂಡು ತಿನ್ನು. ಹಲೋ, ಯಾರು? ಯಾರಪ್ಪ? ಯಾರೋ ಕಿಶನ್ ಅಂತೆ, ಜನಸೇವಾ ಪಾರ್ಟಿಯಿಂದ ಅಂತ ಹೇಳಿದ್ರು. ಹಲೋ ಅಮೂಲ್ಯ, ನಾನು ಅವ್ರ ತಂದೆ ಮಾತಾಡ್ತಾ ಇರೋದು, ಹೇಳಿ. ಯಾಕಮ್ಮ ಕಾಲ್ ಕಟ್ ಮಾಡ್ಬಿಟ್ಟೆ? ಅದೇನೋ ಜನಸೇವೆ ಪಾರ್ಟಿಯಿಂದ ಅಂತ ಹೇಳಿದ್ರು. ಸುಮ್ಮನಿರಿಪ್ಪ, ನಮಗೆಲ್ಲ ಯಾವ ಪಾರ್ಟಿಯಿಂದ ಕಾಲ್ ಮಾಡ್ತಾರೆ? ನೆನ್ನೆಯಿಂದ ಅದು ಯಾರೋ ಸುಮ್ಮನೆ ಸ್ಪ್ಯಾಮ್ ಕಾಲ್ ಮಾಡ್ತಿದ್ದಾರೆ. ಹಾಗಂದ್ರೇನಮ್ಮ? ಸುಮ್ಮನೆ ಮೋಸ ಮಾಡೋ ಕಾಲ್ಗಳಪ್ಪ. ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ನಮ್ಮ ಕಡೆಯಿಂದ ಆ ಬೆನಿಫಿಟ್ ಕೊಡ್ತೀವಿ. ಈ ರಾಜಕೀಯ ಪಕ್ಷದವರು ನಮ್ಮ ಪಾರ್ಟಿ ಪರ ಪ್ರಚಾರ ಮಾಡಿ ನಿಮ್ಗೆ ಆ ಕೆಲಸ ಈ ಕೆಲಸ ಮಾಡಿಕೊಡ್ತೀವಿ. ಈ ಬ್ಯಾಂಕ್ನವರು ಲೋನ್ ಕೊಡ್ತೀವಿ ಅಂತೆಲ್ಲ ತಲೆ ತಿಂತಾರೆ. ಸ್ವಲ್ಪ ಯಾಮಾರಿದ್ರು ಅಷ್ಟೇ, ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಬರ್ತೀನಪ್ಪ.
ಟಿಫನ್ ಇವಳು ಯಾವತ್ತೂ ಈ ಥರ ಆಡೋಳು ಅಲ್ವಲ್ಲ ಅಂಥವ್ರು ಯಾರಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸೋ ಅಂಥವಳು ಇವಳು. ಇವತ್ತು ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಏನಾದರೂ ಮುಚ್ಚಿಡ್ತಿರ್ಬೋದಾ? ಕೊಬ್ಬಿರಬೇಕು, ಆದರೆ ಇಷ್ಟಿರಬಾರ್ದು. ತನ್ನ ಜುಟ್ಟನ್ನು ನನ್ನ ಕೈಲಿ ಕೊಟ್ಟು ನನ್ನ ಕಾಲನ್ನೇ ಕಟ್ ಮಾಡೋಷ್ಟು ಕೊಬ್ಬ ಮಾಡ್ತೀನಿ ನಿನಗೆ, ಮಾಡ್ತೀನಿ. ಅಗ್ರಜ, ಏನ್ ನನ್ನನ್ನು ಮಾತಾಡಿಸ್ತಿ ಹಂಗೆ ಹೋಗ್ತಿದ್ಯಾ? ಏನಿಲ್ಲ, ಆಫೀಸಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಡೀಪ್ ಸ್ಲೀಪಲ್ಲಿ ಇದ್ದಲ್ಲ, ಸೊ ಅಂದ್ರೆ ಅಗ್ರಜ ಮೊದಲು ನಿದ್ದೆ ಮಾಡು ಆಮೇಲೆ ಕೆಲಸ ಮಾಡು ಅಂತ ಹೇಳ್ತಿದ್ದಾನ? ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂದ್ರೆ ಯಾರದ್ದು ಇನ್ಫ್ಲೂಯೆನ್ಸ್ ಇರಲೇಬೇಕು. ಆಕ್ಚುಲಿ ನಾನು ಬರೀ ಜೋಕ್ ಮಾಡ್ತಿದ್ದೆ ಅಷ್ಟೇ. ಆ ಥರ ಎಲ್ಲ ಏನೂ ಇಲ್ಲ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಮೊದಲು ನೀನು ಹುಡುಗಾಟದ ಬುದ್ಧಿನ ಬಿಟ್ಟು ಸೀರಿಯಸ್ ಆಗು. ಯು ಎಂಗೇಜ್. ಇನ್ನು ಕೆಲವೇ ದಿನಗಳಲ್ಲಿ ನೀನು ಮದುವೆ ಆಗುತ್ತೆ. ಯು ಬಿ ಅ ಮ್ಯಾರಿಡ್ ಪರ್ಸನ್. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಅಯ್ಯೋ ಕೂತ್ಕೋ ಅಗ್ರಜ, ಅದೆಲ್ಲ ಇರಲಿ. ನೀನೆಲ್ಲೋಗಿದ್ದೆ? ನಾನು ಅಮೂಲ್ಯನ ಮನೆ ಡ್ರಾಪ್ ಮಾಡಿ ಬಂದೆ. ಹುಡುಗಾಟದ ಬುದ್ಧಿ ಬಿಡಬೇಕಾಗಿರೋದು ನೀನು. ಏನಾಗಂದ್ರೆ ಸಿಂಪಲ್ ಅಗ್ರಜ, ನೀನು ಕೂಡ ಒಬ್ರ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ. ಆ್ಯಂಡ್ ಆ ವ್ಯಕ್ತಿ ನನಗೆ ತುಂಬ ಕ್ಲೋಸ್ ಇದ್ದಾರೆ. ಇನ್ಫ್ಯಾಕ್ಟ್ ಅವರೇ ನನ್ನ ಫೇವ್ರೇಟ್ ನಾದ್ನಿ. ನೀನು ಮನ್ಸು ಮಾಡಿದ್ರೆ ಇಬ್ರಿಗೂ ಒಂದೇ ಮನೆಯಿಂದ ಹೆಣ್ಣು ತಂದಂಗೆ ಆಗತ್ತೆ. ವಿಕ್ರಾಂತ್, ನಾನೀಗ ಚಿಕ್ಕ ವಯಸ್ಸಿನ ಅಂಡರ್ಟೇಕರ್ ಆಗಲೇಬೇಕಾಗುತ್ತೆ. ನಾನು ರೇಮಿಸ್ಟರಿ ಆಗಲ್ಲ. ಬಟ್ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್. ಸಾರಿ ವಿಕ್ರಾಂತ್. ಅಯ್ಯೋ ಅಗ್ರಜ ಬಿಡು, ನೋಡು ಯಾವಾಗಲೂ ಅಂಡರ್ಟೇಕರ್ ಆಗಿಲ್ಲಲ್ಲ. ಏನು ಮಾಡ್ತಾ ಇದ್ದೀರಾ? ಹೊತ್ತು ಗೊತ್ತು ಏನೂ ಇಲ್ವಾ ನಿಮಗೆ? ಅಯ್ಯೋ, ಮುತ್ತಿನ ಬಗ್ಗೆ ಆಕ್ಷೇಪ ಇಲ್ಲ ಅಂದಮೇಲೆ ಬಾಕಿ ಯೋಚನೆ ಯಾಕೆ ಮಾಡ್ತೀಯಾ? ಹಾಲಲ್ಲಿದ್ದೀವಿ, ಯಾರಾದರೂ ನೋಡಿದ್ರೆ? ಅಯ್ಯೋ, ನೋಡಿದ್ರೆ ಏನಾಗುತ್ತೆ? ಅದನ್ನು ವಿಡಿಯೋ ಮಾಡಿ ನ್ಯೂಸಲ್ಲಿ ಪದೇ ಪದೇ ಝೂಮ್ ಹಾಕಿ ತೋರಿಸಿ ಹಿಂಸೆ ಮಾಡ್ತಾರೆ. ತಾವು ನಿಂತಿರೋದು ತಮ್ಮ ಗಂಡನ ಜೊತೆನೆ. ಸರಿಕಾ, ಆಫೀಸ್ಗಾ? ಇರು, ನಾನು ಬರ್ತೀನಿ. ಒಂದೇ ಮನೆಯಿಂದ ಒಂದೇ ಜಾಗಕ್ಕೆ ಹೋಗ್ತಿದ್ದೀವಿ. ಸುಮ್ಮನೆ ಎರಡು ಕಾರ್ಯಕ್ಕೆ ಮೊದಲೇ ಟ್ರಾಫಿಕ್ ಜಾಸ್ತಿ. ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಇವತ್ತು ನಾಳೆ ನಾನು ಲೀವಲ್ಲಿದ್ದೀನಿ. ನನಗೆ ಆಚೆ ಬೇರೆ ಕೆಲಸ ಇದೆ. ಲೀವ್ ಯಾವಾಗ ಅಪ್ಲೈ ಮಾಡಿದೆ? ನನಗೆ ಗೊತ್ತೇ ಆಗಿಲ್ಲ. ನಿನಗೆ ಯಾಕೆ ಗೊತ್ತಾಗಬೇಕು? ನಾನು ರಿಪೋರ್ಟ್ ಮಾಡೋದು ವೇದಾಂತ್ಗಲ್ವಾ? ಅವರಿಗೆ ಮೇಲ್ ಮಾಡಿದ್ದೀನಿ. ನೀನು ಆದ್ಯ ಆರ್ಗ್ಯಾನಿಕ್ಸ್ HR, ಅಣ್ಣ ಆದರೂ ಓನರು. ಸುಮ್ಮನೆ ನನ್ನ ಹತ್ರ